ಇನ್ನು ಇವತ್ತೇ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರಾ ದರ್ಶನ್ ಅಂಡ್ ಗ್ಯಾಂಗ್ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ದರ್ಶನ್ ಅಂಡ್ ಗ್ಯಾಂಗ್ ಹಾಜರಾಗ್ತಾರೆ. ಪೊಲೀಸರು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ. ಅದಾದ ಬಳಿಕ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಇವತ್ತು ಕೋರ್ಟ್ನಲ್ಲಿ ನಡೆಯುವಂತಹ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಆಗಬಹುದು, ಜೇಸಿ ಕೊಡ್ತಾರಾ ಅಥವಾ ಪೊಲೀಸ್ ಕಸ್ಟಡಿ ಕೊಡ್ತಾರಾ ಅನ್ನುವಂತ ಪ್ರಶ್ನೆ. ರಿಮೈಂಡ್ ಅರ್ಜಿ ತಯಾರು ಮಾಡಿರುವಂತಹ ಪೊಲೀಸರು ಈಗಾಗಲೇ ಅದರಲ್ಲಿ ಒಂದಷ್ಟು ಉಲ್ಲೇಖ ಕೂಡ ಮಾಡಿದ್ದಾರೆ. 24ನೇ ACMM ನ್ಯಾಯಾಲಯದಲ್ಲಿ ದರ್ಶನ್ ಗ್ಯಾಂಗ್ನ ಭವಿಷ್ಯ ಇವತ್ತು ಗೊತ್ತಾಗುತ್ತೆ. ಪರಪ್ಪನ ಅಗ್ರಹಾರ ಸೇರ್ತಾರಾ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಮತ್ತಷ್ಟು ತನಿಖೆಯನ್ನ ಮಾಡೋದಕ್ಕೆ ಅಂತ ಕಾಲಾವಕಾಶ ಸಿಗುತ್ತಾ ಅಂತ ಈಗಾಗಲೇ ರಿಮೈಂಡ್ ಅರ್ಜಿಯಲ್ಲೂ ಕೂಡ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿರೋದ್ರ ಬಗ್ಗೆ ಮತ್ತೆ ತನಿಖೆ ನಡೆಸೋದಕ್ಕೆ ಅಂತ ಕಾಲಾವಕಾಶ ಬೇಕಾಗಿರೋದ್ರ ಬಗ್ಗೆ ಎಲ್ಲ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಕಾಲಾವಕಾಶ ಕೊಟ್ರು ಅಂತ ಅಂದ್ರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ತೀವ್ರವಾಗಿನೇ ನಡೀತಾ ಇದೆ, ಚುರುಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಿನಕ್ಕೊಂದು ಸಾಕ್ಷಿಗಳು ಸಿಗ್ತಾ ಇದ್ದಾವೆ. ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಹಾಗಾಗಿ ಕಾರ್ನಲ್ಲಿ ಇರುವಂತಹ ರಕ್ತದ ಗುರುತು, ಅದೇ ರೀತಿಯಾಗಿ ಮೃತದೇಹದ ಮೇಲಿದ್ದಂತಹ ರಕ್ತದ ಗುರುತು, ಈ ಕಡೆ ಆ ವೆಪನ್ಗಳು ಏನೇನು ಆಯುಧಗಳನ್ನು ಬಳಸ್ಕೊಂಡಿದ್ರು ಅವುಗಳ ಮೇಲಿರುವಂತಹ ರಕ್ತದ ಗುರುತು, ಇತ್ತ ಏನೇನು ವಸ್ತುಗಳನ್ನ ಬಳಸ್ಕೊಂಡಿದ್ರಲ್ಲ ಆ ವಸ್ತುಗಳು ಕೂಡ ಸಿಕ್ಕಿದಾವೆ. ಮತ್ತೆ ವಾಹನ, ಅದೇ ರೀತಿಯಾಗಿ ಆರೋಪಿಗಳು, ಒಬ್ಬೊಬ್ರು ಆರೋಪಿಗಳು ಕೂಡ ಕೆಲವರು ಅವರಾಗೆ ಬಂದು ಶರಣಾಗತಿ ಆಗಿದ್ದಾರೆ, ಇನ್ನೂ ಕೆಲವರು ಅಪ್ರೂವರ್ ಆಗಿದ್ದಾರೆ. ಹೀಗೆ ಒಬ್ಬೊಬ್ಬ ಆರೋಪಿಯಿಂದ ಒಂದೊಂದು ರೀತಿಯಾಗಿ ಸಾಕ್ಷಿಗಳು ಸಿಗ್ತಾ ಇದೆ. ಅವ್ರು ಕೊಡ್ತಾ ಇರುವಂತಹ ಹೇಳಿಕೆಗಳಿಂದಾಗಿ ಒಂದೊಂದೇ ಅಂಶ ಸ್ಫೋಟಕವಾಗಿ ಹೊರಗೆ ಬೀಳ್ತಾ ಇದೆ. ಹಾಗಾಗಿ ಮತ್ತಷ್ಟು ಕೇಸ್ ಸ್ಟ್ರಾಂಗ್ ಆಗ್ತಾ ಇದೆ. ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ಏನಾದ್ರೂ ಜೇಸಿ ಕೊಟ್ರು ಅಂತ ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಕೊಟ್ರು ಅಂತ ಅಂದ್ರೆ ಎಷ್ಟು ದಿನಗಳ ಕಾಲ ಕೊಡ್ಲಾಗುತ್ತೆ, ಅದಾದ ಬಳಿಕ ಮತ್ತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೇಗೆ ತನಿಖೆ ಆಗುತ್ತೆ, ಈ ಕೇಸ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಅದೆಲ್ಲ ಕೂಡ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಯಾಕೆಂದ್ರೆ ಇವತ್ತಿನ ತನಿಖೆಗೆ ಒಂದಷ್ಟು ಸಾಕ್ಷಿಗಳು ಸಿಕ್ಕಿರೋದ್ರಿಂದ ಕೇಸ್ ಸ್ಟ್ರಾಂಗ್ ಆಗೋದಕ್ಕೆ ಬಲವಾಗಿ ನಿಂತಿರುವಂತ ಸಾಕ್ಷಿಗಳೇನಿದ್ದಾವೆ ಆ ಸಾಕ್ಷಿಗಳಿಂದಾಗಿ ಈಗ ಈ ಕೇಸ್ಗೆ ಒಂದ್ ರೀತಿಯಾಗಿ ಆಯಾಮ ಸಿಕ್ಕಂತಾಗಿದೆ. ಆ ಕೇಸ್ಗೆ ತಕ್ಕಂತೆ ವಾದ ಮಂಡನೆ ಮಾಡೋದಕ್ಕೂ ಕೂಡ ಸರ್ಕಾರದ ಪರವಾಗಿರುವಂತಹ ವಕೀಲರಿಗೆ ಸಾಕ್ಷಿಗಳಿರೋದ್ರಿಂದ ಸುಲಭವಾಗ್ತಾ ಹೋಗುತ್ತೆ. ಯಾವ ರೀತಿ ಕೇಸ್ನ ವಿಚಾರಣೆ ನಡೆಯುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು.